ರೆಸ್ಯೂಮು ಏನಕ್ಕೆ ಅಂದ್ರೆ ಮದುವೆ ಮಾಡೋದು ಬೇಡವಾ, ಕಮ್ ಬ್ಯಾಕ್ ಮಾಡಿ ಒಳ್ಳೆ ಒಳ್ಳೆ ಗುಡ್ ಬ್ಲಾಗ್ಸ್ ಕೊಡೋಣ ಅಂತ. ನನಗೆ ಒಂಚೂರು ಮೇಕಪ್ ಬರಲ್ಲ, ಆದ್ರೆ ಇವತ್ತು ಹಿಂಗ್ ಮಾಡ್ಕೊಂಡಿದೀನಿ ಗೈಸ್. ನನ್ಗೆ ಗೊತ್ತಿಲ್ಲ ಬಿಡು, ಚೆನ್ನಾಗಿ ಕಾಣ್ತಿದ್ದೆ. ಬ್ಯೂಟಿ ಕ್ವೀನ್ ಕಾಣ್ತೀನಿ. ನಾನು ಗೆಟ್ ರೆಡಿ ವಿತ್ ಮೀ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗು ನಾನು ಶುರು ಮಾಡ್ತಿರೋದು ಈ ಥರ ಸೆಟಪ್ ಮಾಡ್ಕೊಂಡು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಂದರೆ ಸ್ವಲ್ಪ ಸ್ಪೆಷಲ್, ಒಂದು ಫ್ಯಾಮಿಲಿ ಈವೆಂಟ್ ಇದೆ. ಆ ಫ್ಯಾಮಿಲಿ ಈವೆಂಟಿಗೆ ನಾನು ಒಂದು ಸಖತ್ತಾಗಿ ಸ್ಪೆಷಲಾಗಿ ರೆಡಿ ಆಗೋಣ ಅಂತ. ಆ್ಯಂಡ್ ರೆಡಿ ಆಗ್ತಿರೋದು ನಾನೇ ಸೆಲ್ಫ್ ಮೇಕಪ್ ಮಾಡ್ಕೋತಾ ಇದ್ದೀನಿ. ಸೊ ಯೂಶಲಿ ನೋಡಿರ್ತೀರ ನೀವು, ನಾನು ರೆಡಿಯೇ ಆಗಲ್ಲ. ನೀವು ನೋಡಿರ್ತೀರ ನಾನು ಹೆಂಗಿರ್ತೀನಿ ಅಂದರೆ, ಸೆಲ್ಫ್ ಮೇಕಪ್ಪಲ್ಲೂ ನಂಗೆ ಅಷ್ಟು ಬರೋಲ್ಲ ಮೇಕಪ್ ಎಲ್ಲ ಮಾಡೋದು. ಸ್ವಲ್ಪ ಏನೋ ಒಂದು ಇವತ್ತು ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮೋರ್ ಆನ್ ಏನಂದರೆ, ನೀವೇ ಯಾವಾಗಲೂ ನೋಡಿರ್ತೀರ ಈ ಶೆಫ್ ಯೂನಿಫಾರ್ಮ್ ಇತ್ತೀಚೆಗೆ ಕಾಲೇಜ್ ಇರೋದ್ರಿಂದ ಎಷ್ಟೊಂದು ಬ್ಲಾಗ್ಸೆಲ್ಲ ಸ್ಯಾಮ್ ಬ್ಲಾಗ್ಸೆಲ್ಲ ನಾನು ಹೆಂಗೆ ಕಾಣಿಸಿದ್ದೀನಿ ಅಂದರೆ, ಆ ಕೊಂಡೆ ಹಾಕ್ಕೊಂಡು ಆ ಯೂನಿಫಾರ್ಮು ಅದೊಂದು ಬಿಟ್ಟರೆ ಹಂಗೆ ಇರ್ತಿದೆ. ಎಲ್ಲದಕ್ಕೂ ಫುಲ್ಲು ಏನೋ ಮೇಕಪ್ ಇಲ್ಲ, ಏನೂ ಇಲ್ಲ, ಹಂಗಿರ್ತಿದೆ. ಸೊ ಆಮೇಲೆ ಟೇಸ್ಟ್ ವಿತ್ ಸೋನು ಪೇಜು, ಕುಕ್ಕಿಂಗು, ಶೂಟ್ಸು ಎಲ್ಲ ಬ್ಯಾಕ್ ಟು ಬ್ಯಾಕ್. ಸೊ ನನಗೆ ನಾನೇನು ಚೆನ್ನಾಗಿ ರೆಡಿ ಆಗಬೇಕು ಅಂತ ಅನಿಸ್ತಿರ್ಲಿಲ್ಲ. ಹೆಂಗೆ ಬೇಕಾದರೂ ಬಟ್ಟೆ ಹಾಕೋ ರೆಡಿಯಾಗಿ ಹೋಗೋ ಅನ್ನೋ ಥರ ಇತ್ತು. ಇವತ್ತು ಸಖತ್ತಾಗಿ ರೆಡಿ ಆಗೋಣ ಅಂತಿದ್ದೀನಿ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನನಗೂ ಗೊತ್ತಿಲ್ಲ ಇನ್ನು ಯಾವ ಔಟ್ಫಿಟ್, ಒಂದು 3-4 ಔಟ್ಫಿಟ್ ಇಟ್ಕೊಂಡಿದ್ದೀನಿ. ಯಾವ್ದು ವೇರ್ ಮಾಡಬೇಕು ಅಂತ ಇನ್ನೂ ಗೊತ್ತಿಲ್ಲ. ಹೆಂಗೆ ಕಾಣಿಸ್ತೀನಿ. ಆ್ಯಂಡ್ ನನ್ನ ಇವತ್ತು ಗೆಟ್ ರೆಡಿ ವಿತ್ ಮೀ ವ್ಲಾಗ್ ಯಾವತ್ತೂ ಮಾಡಿಲ್ಲ, ಬರೀ ಅಂದರೆ ಸೆಲ್ಫ್ ವ್ಲಾಗ್ ಯಾವತ್ತೂ ಮಾಡಿಲ್ಲ. ನಾನೇ ಗೆಟ್ ರೆಡಿ ವಿತ್ ಮೀ ಮಾಡೋದು. ಸೊ ಅದಕ್ಕೆ ಬನ್ನಿ ಇವತ್ತು ನಾನು ಗೆಟ್ ರೆಡಿ ವಿತ್ ಮೀ ವ್ಲಾಗ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಔಟ್ಫಿಟ್ಸ್ ಸೆಲೆಕ್ಟ್ ಮಾಡೋಣ. ಫಸ್ಟ್ 3 ಥರದ್ದು ನಾನು ಔಟ್ಫಿಟ್ನ ಚೂಸ್ ಮಾಡಿ ಇಟ್ಟಿದ್ದೀನಿ. ಆ 3ರಲ್ಲಿ ಕನ್ಫ್ಯೂಷನ್ ಯಾವ್ದು ವೇರ್ ಮಾಡಬೇಕು ಅಂತ. ಈ ಸ್ಯಾರಿ ವೇರ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನಂಗೆ ಯಾಕೋ ತುಂಬ ಟ್ರೆಡಿಷ್ನಲ್ ಆಗಿಬಿಡುತ್ತೇನೋ ಅನಿಸ್ತಿದೆ ಈ ಸ್ಯಾರಿ ವೇರ್ ಮಾಡಿದ್ರೆ. ತುಂಬ ಹೊತ್ತು ಕುತ್ಕೋಬೇಕು, ಊಟ ಮಾಡಬೇಕು, ಓಡಾಡಬೇಕು, ಇದೆಲ್ಲ ಫೋಟೋಸ್ ಅದೆಲ್ಲ ತಕ್ಕೋಬೇಕು. ಸೊ ಅದರಿಂದ ನಾನು ಫುಲ್ ಒಂದು 5 to 6 ಅವರ್ಸ್ವರೆಗೂ ಈ ಸ್ಯಾರಿನ ನಾನು ವೇರ್ ಮಾಡಿ ಮೇಂಟೈನ್ ಮಾಡೋಕ್ಕಂತೂ ಆಗಲ್ಲ. ಸೊ ಸ್ಯಾರಿ ಕ್ಯಾನ್ಸಲ್. ಇವಾಗ ಇನ್ನೊಂದು ಔಟ್ಫಿಟ್ ಇದೆ. ಇದು ಸ್ವಲ್ಪ ಸಿಂಪಲ್ ಇದೆ, ಬಟ್ ಐರನಿಂಗ್ ಮಾಡಿಲ್ಲ ಆ್ಯಕ್ಚುಲಿ. ಸ್ವಲ್ಪ ಮೇ ಬಿ ಹಿಂಗೆ ಕಾಣಿಸ್ತಿರ್ಬೋದು. ಚೆನ್ನಾಗಿದೆ, ಬಟ್ ನನಗೇನೋ ಅಂಥ ವಾವ್ ಅನ್ನೋ ಥರ ಏನಿಲ್ಲ. ಐ ಮೀನ್ ಫ್ಯಾಮಿಲಿ ಇವೆಂಟಿಗೆ ಅಷ್ಟೊಂದು ಏನು ಅನಿಸ್ತಿಲ್ಲ. ಸೊ ಐ ಥಿಂಕ್ ಈ ಔಟ್ಫಿಟ್ಟು ಬೇಡ. ಸೊ ಹಾಕೋಣ. ನೆಕ್ಸ್ಟ್ ಔಟ್ಫಿಟ್ ಇದೊಂದಿದೆ, ಒಂಥರ ಚೆನ್ನಾಗಿದೆ, ಬಟ್ ಇದು ನಾನು ವೇರ್ ಮಾಡಿದ್ದೀನೋ ಇಲ್ವೋ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ವೇರ್ ಮಾಡಿದ್ದೆ, ಬಟ್ ಈ ಕಲರ್ ಅಲ್ಲ, ಬೇರೆ ಕಲರ್ ವೇರ್ ಮಾಡಿದ್ದೆ. ಇದನ್ನು ವೇರ್ ಮಾಡಿರಲಿಲ್ಲ. ಐ ಥಿಂಕ್ ದಿಸ್ ಇಸ್ ಫೀಲ್ ಕಂಫರ್ಟಬಲ್. ಆರಾಮಾಗಿ 5 to 6 ಅವರ್ಸ್ ಇದನ್ನು ಕ್ಯಾರಿ ಮಾಡ್ಕೊಂಡು ಇರ್ಬೋದು. ಐ ಫೀಲ್ ಐ ಕ್ಯಾನ್ ವೇರ್ ದಿಸ್ ಔಟ್ಫಿಟ್. ಸೊ ಈ ಔಟ್ಫಿಟ್ನ ವೇರ್ ಮಾಡ್ತಾ ಇದ್ದೀನಿ. ಆ 3 ಔಟ್ಫಿಟಲ್ಲಿ ನನಗೆ ಈ ಔಟ್ಫಿಟ್ ಇಷ್ಟ ಆಯಿತು. ಸೊ ಈ ಔಟ್ಫಿಟ್ನ ವೇರ್ ಮಾಡ್ತಾ ಇದ್ದೀನಿ. ಸೊ ರೆಡಿಯಾಗಿ ವೇರ್ ಮಾಡಿ ಬರ್ತೀನಿ ಗೈಸ್. ಫೈನಲಿ ಔಟ್ಫಿಟ್ ವೇರ್ ಮಾಡಿದ್ದೀನಿ. ಹೆಂಗೆ ಕಾಣಿಸ್ತಿದೆ ಅಂತೇಳಿ. ಈ ಔಟ್ಫಿಟ್ ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತ ನಿಮಗೆ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ. ನೋಡಿ ಹೆಂಗೆ ಕಾಣಿಸ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ. ಸೊ ದಿಸ್ ಇಸ್ ದ ಔಟ್ಫಿಟ್ ನಾನು ಇವತ್ತು ವೇರ್ ಮಾಡ್ತಿರೋದು. ಆ ಔಟ್ಫಿಟ್ ಸ್ಯಾರಿ ನೀವು ನೋಡಿರ್ತೀರೋ, ಆಲ್ಮೋಸ್ಟ್ ಸ್ಯಾರಿ ವೇರ್ ಮಾಡಿದ್ದೀನಿ. ಸೊ ಆ 2 ಔಟ್ಫಿಟ್ ಕಂಪೇರ್ ಮಾಡಿದ್ರೆ ನಂಗೆ ಇದು ತುಂಬ ಚೆನ್ನಾಗಿ ಕಾಣಿಸ್ತೆ, ಎಲಿಗೆಂಟ್ ಆಗಿದೆ. ಆಮೇಲೆ ಲಾಂಗ್ 5 to 6 ಅವರ್ಸ್ವರೆಗೂ ನಾನು ವೇರ್ ಮಾಡಿ ಕ್ಯಾರಿ ಮಾಡ್ಬೋದು ಈವೆಂಟಲ್ಲಿ ಅಂತ ಈ ಔಟ್ಫಿಟ್ನ ವೇರ್ ಮಾಡ್ತಾ ಇದ್ದೀನಿ. ಸೊ ಫೈನಲಿ ಇವಾಗ ಇದೆಲ್ಲ ಆದಮೇಲೆ ಇವಾಗ ಔಟ್ಫಿಟ್ ವೇರ್ ಆಯಿತು. ಸೊ ಫೇಸಿಗೆ ಮೇಕಪ್ ಮಾಡ್ಕೋಬೇಕು. ಔಟ್ಫಿಟ್ ವೇರ್ ಮಾಡಿದ್ದೀನಿ. ಇವಾಗ ಮೇಕಪ್ ಮಾಡೋಕ್ಕೆ ಮುಂಚೆ ನನ್ನ ಡೈಲಿ ರೂಟೀನಲ್ಲಿ ಯೂಸ್ ಮಾಡೋ ಒಂದು ಪ್ರಾಡಕ್ಟ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ರೆಡಿ ಆಗೋಕ್ಕೆ ಮುಂಚೆ ನಾನು ಡೈಲಿ ರೂಟೀನಲ್ಲಿ ಯೂಸ್ ಮಾಡೋ ಒಂದು ಪ್ರಾಡಕ್ಟ್ ನಿಮಗೆ ತೋರಿಸ್ತೀನಿ. ಇದು ಎಂಗೇಜ್ ರೇಡಿಯಂಟ್ ಗ್ಲೋ ಆ್ಯಂಡ್ ಹೈಡ್ರಾ ಸಾಫ್ಟ್ ರೋಲ್ ಆನ್. ನನಗೆ ಈ ರೋಲ್ ಆನ್ ಅಲ್ಲಿ ತುಂಬಾ ಇಷ್ಟ ಏನಂದ್ರೆ, ಲಾಂಗ್ ಲಾಸ್ಟಿಂಗ್ ಫ್ರೆಶ್ನೆಸ್ ಬರುತ್ತೆ. ನನ್ನ ಡೈಲಿ ರೂಟೀನಲ್ಲಿ ಕಿಚನಲ್ಲಿ ಇರಬೇಕು, ಆಯ್ತಾ. ಆಮೇಲೆ ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು, ಕುಕ್ಕಿಂಗ್ ಶೂಟ್ಸ್ ಮಾಡಬೇಕು, ಹೋಲ್ ಡೇ ಆಕ್ಟಿವ್ ಇರಬೇಕು. ಮೋಸ್ಟ್ ರೋಲ್ ಆನ್ಸ್ ಅಲ್ಲಿ ಸ್ಮೆಲ್ ಮಾತ್ರ ಕೊಡುತ್ತೆ, ಸ್ವಲ್ಪ ಟೈಮ್ ಆದ್ಮೇಲೆ ಫ್ರಾಗ್ನೆನ್ಸ್ ಹೋಗ್ಬಿಡುತ್ತೆ. ಆದರೆ ಇದು ಡಿಫ್ರೆಂಟ್.
ಇದರಲ್ಲಿ ಅಡ್ವಾನ್ಸ್ ಆಂಟಿ ಪರ್ಸ್ಪಿರೆಂಟ್ ಟೆಕ್ನಾಲಜಿ ಇದೆ. ಇದು ಸ್ವೆಟ್ ಮತ್ತು ಸ್ವೆಟ್ ಅಡಾರ್ನ ಅಪ್ ಟು 72 ಅವರ್ಸ್ ಕಂಟ್ರೋಲ್ ಮಾಡುತ್ತೆ. ಫ್ಯಾಮಿಲಿ ಫಂಕ್ಷನ್ ಕೂಡ ಫುಲ್ ಡೇ ಇರುತ್ತೆ. ಮಧ್ಯಾಹ್ನದಿಂದ ನೈಟ್ ವರ್ಗೂ ಫೋಟೋಸ್, ಫುಡ್, ಡ್ಯಾನ್ಸಿಂಗ್, ರಿಲೇಟಿವ್ಸ್ ಎಲ್ಲರ ಜೊತೆ ಬ್ಯುಸಿ ಆಗಿರ್ತೀವಿ. ಇಟ್ಸ್ ಡಿಸೈನ್ಡ್ ಅಂಡ್ ಡರ್ಮಟಾಲಜಿಸ್ಟ್ ಟೆಸ್ಟೆಡ್ ಆನ್ ಇಂಡಿಯನ್ ಸ್ಕಿನ್ ಅಂಡ್ ಇಂಡಿಯನ್ ಸ್ವೆಟ್ ಒಡೋರ್. ಇಟ್ ಫೀಲ್ಸ್ ಲೈಕ್ ಎ ಪ್ರಾಡಕ್ಟ್ ದಟ್ಸ್ ಆಕ್ಚುಲಿ ಮೇಡ್ ಫಾರ್ ಅವರ್ ಕೈಂಡ್ ಆಫ್ ವೆದರ್. ಒಂದು ಕ್ವಶನ್ಸ್ ತುಂಬಾ ಜನ ಕೇಳ್ತಾರೆ, ರೋಲ್ ಆನ್ಸ್ ಯೂಸ್ ಮಾಡಿದ್ರೆ ಅಂಡರ್ ಆರ್ಮ್ಸ್ ಡಾರ್ಕ್ ಆಗುತ್ತಾ ಅಂತ. ಅದಕ್ಕೆ ನನಗೆ ಎಂಗೇಜ್ ರೇಡಿಯಂಟ್ ಗ್ಲೋ ಆನ್ ತುಂಬಾ ಇಷ್ಟ ಆಯ್ತು. ಇದರಲ್ಲಿ ಇನ್ಸ್ಟೆಂಟ್ ಸ್ಕಿನ್ ಬ್ರೈಟ್ನಿಂಗ್ ಫಾರ್ಮುಲಾ ಇದೆ. ಅಫ್ಕೋರ್ಸ್ ಇವತ್ತು ಸ್ಲೀವ್ಲೆಸ್ ಔಟ್ಫಿಟ್ ಹಾಕಿದ್ದೀನಿ. ಸ್ಲೀವ್ಲೆಸ್ ಔಟ್ಫಿಟ್ ಹಾಕಿದಾಗ ಅಂಡರ್ ಆರ್ಮ್ಸ್ ಬಗ್ಗೆ ಸ್ವಲ್ಪ ಕಾನ್ಫಿಡೆಂಟ್ ಬೇಕಾಗುತ್ತೆ. ಇದು ಅಂಡರ್ ಆರ್ಮ್ಸ್ ಇನ್ಸ್ಟೆಂಟ್ಲಿ ಬ್ರೈಟರ್ ಮತ್ತೆ ರೇಡಿಯಂಟ್ ಲುಕ್ ಕೊಡುತ್ತೆ. ಅದಕ್ಕೆ ತುಂಬಾ ಕಾನ್ಫಿಡೆಂಟ್ ಫೀಲ್ ಆಗುತ್ತೆ. ಫ್ರಾಗ್ರೆನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಫ್ರೆಶ್, ಫ್ರೂಟಿ ಆ್ಯಂಡ್ ಫ್ಲೋರಲ್ ಸ್ಮೆಲ್. ಸ್ಟ್ರಾಂಗ್ ಅಲ್ಲ, ಸಾಫ್ಟ್ ಆ್ಯಂಡ್ ಪ್ಲೆಸೆಂಟ್. ಆ್ಯಂಡ್ ಜೊತೆಗೆ ಸೂಟೇಬಲ್ ಫಾರ್ ಸೆನ್ಸಿಟಿವ್ ಸ್ಕಿನ್. ಹೆಲ್ಪ್ ಪ್ರೊಟೆಕ್ಟ್ ಅಗೇನ್ಸ್ಟ್ ಒಡೋರ್ ಕಾಸಿಂಗ್ ಬ್ಯಾಕ್ಟೀರಿಯಾ. ಇದರಲ್ಲಿ ಫ್ರೆಶ್ ಎನ್ಕ್ಯಾಪ್ ಟೆಕ್ನಾಲಜಿ ಇದೆ. ಹಂಗಂದ್ರೆ ನೀವು ವಾಕ್ ಮಾಡಿದ್ರೆ, ಡ್ಯಾನ್ಸ್ ಮಾಡಿದ್ರೆ, ಸ್ಟೆಪ್ಸ್ ಹತ್ತುವಾಗ, ಮೂವ್ಮೆಂಟ್ ಆದಾಗ ಫ್ರಾಗ್ರೆನ್ಸ್ ಫ್ರೆಶ್ ಆಗಿ ರಿಲೀಸ್ ಆಗುತ್ತೆ. ಬೆಸ್ಟ್ ಪಾರ್ಟ್ ಏನಂದ್ರೆ ಇದು ಲೈಟ್ ವೇಟ್, ನಾನ್ ಸ್ಟಿಕ್ಕಿ, 0% ಆಲ್ಕೋಹಾಲ್, ಸೆನ್ಸಿಟಿವ್ ಸ್ಕಿನ್ಗೆ ಸೂಟೇಬಲ್. ಕ್ಲೋತ್ಸ್ ಮೇಲೆ ಸ್ಟೇನ್ಸ್ ಇಲ್ಲ, ವೈಟ್ ಮಾರ್ಕ್ಸ್ ಕೂಡ ಬರಲ್ಲ. ನನ್ನ ಹತ್ರ ಇದೊಂದು ವೇರಿಯಂಟ್ ಕೂಡ ಇದೆ. ನನ್ನ ಹತ್ರ ಇನ್ನೊಂದು ಎಂಗೇಜ್ ರೋಲ್ ಆನ್ ಇದೆ, ಅದೇ ಹೈಡ್ರಾ ಸಾಫ್ಟ್. ಆದರೆ ಫ್ರಾಗ್ರೆನ್ಸ್ ಸ್ವಲ್ಪ ಫ್ಲಾರಲ್, ಮೂಡ್ ಮೇಲೆ ಡಿಪೆಂಡ್ ಆಗಿ ಇರುತ್ತೆ. ಆಲ್ಟರ್ನೇಟ್ ಆಗಿ ಯೂಸ್ ಮಾಡ್ತೀನಿ ನಾನು. ಓಕೆ, ಇವಾಗ ಫ್ರೆಶ್ನೆಸ್ ಡನ್, ಮೇಕಪ್ ಸ್ಟಾರ್ಟ್ ಮಾಡೋಣ. ಗೈಸ್, ನಾನು ಇವಾಗ ಫಸ್ಟ್ ಅಪ್ಲೈ ಮಾಡ್ತಿರೋದು ಮಾಯ್ಶ್ಚರೈಸರ್. ತರ್ಟಿ ಸೆಕೆಂಡ್ಸ್ ಅದು ಡ್ರೈ ಆಗಬೇಕು. ಅದಕ್ಕೆ ಜ್ಯೂಸ್ ಏನು ಹಾಕೋದಂತ ಯೋಚನೆ ಮಾಡ್ತಾ ಇದ್ದೀನಿ ಗೈಸ್. ಯೋಚನೆ ಮಾಡ್ತಾ ಇದ್ದೀನಿ. ಇದೇ ಚೆನ್ನಾಗಿದೆ, ಸಿಂಪಲ್ ಆಗಿ. ಇದೊಂಥರ ಸಿಮಿಲರ್ ಆಗಿದೆ, ಹಾಕ್ಲೋ ಬೇಡವಂತ ಗೊತ್ತಾಗ್ತಿಲ್ಲ ನೋಡಿ. ಇದು ಹಾಕಿದ್ರೆ ಇದನ್ನ ಹಾಕಕ್ಕಾಗಲ್ಲ. ನಾನು ಇಯರಿಂಗ್ನ ಇದೇ ವೇರ್ ಮಾಡ್ತಾ ಇದ್ದೀನಿ. ಹಿಂಗೆ ಚೆನ್ನಾಗಿದೆ ಅನಿಸ್ತಿದೆ. ಸೊ ಐ ವಿಲ್ ವೇರ್ ಒನ್ ಇಯರಿಂಗ್. ಇಷ್ಟೇ ಸಾಕು. ಓಕೆ ಗೈಸ್, ಮೈ ಮೇಕಪ್ ಇಸ್ ರೆಡಿ. ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿದ್ದೀನಿ. ಸ್ವಲ್ಪ ಶೈನಿ ಹಾಕೊಳ್ಳೋಣ. ನನಗೊಂಚೂರು ಮೇಕಪ್ ಬರಲ್ಲ, ಆದರೂ ಇವತ್ತು ಹಿಂಗೆ ಮಾಡ್ಕೊಂಡಿದ್ದೀನಿ ಗೈಸ್. ಸೊ ಫೈನಲ್ ಔಟ್ಫಿಟ್ ತೋರಿಸ್ತಿದ್ದೀನಿ ಗೈಸ್. ಇವಾಗ ನಾನು ವಾಚ್ ಹಾಕೋತಾ ಇದ್ದೀನಿ. ದಿಸ್ ಇಸ್ ದ ವಾಚ್. ಅಷ್ಟೇ. ಇದೊಂದು ರಿಂಗು, ಫಿಂಗರ್ ರಿಂಗ್. ಇದೊಂದು ಫಿಂಗರ್ ರಿಂಗ್ ಅಷ್ಟೇ ಗೈಸ್. ಬೇಸಿಕ್. ಐ ಥಿಂಕ್ ದಿಸ್ ಇಸ್ ಫೈನ್. ಸಿಂಪಲ್ ಆ್ಯಂಡ್ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಕಂಫರ್ಟಬಲ್ ಆಗಿ ಇರ್ಬೋದು. ಮ್ಯಾಕ್ಸ್ ಟು ಮ್ಯಾಕ್ಸ್ 5 to 6 ಅವರ್ಸ್ವರೆಗೂ ಇರ್ಬೋದು. ಸೊ ಬನ್ನಿ ನಮ್ಮ ಮಮ್ಮಿ ಡ್ಯಾಡಿಗೆ ತೋರ್ಸೋಣ. ಹೌ ಇಸ್ ದಿಸ್ ಮಾಮ್? ನೈಸ್. ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಲುಕಿಂಗ್ ವೆರಿ ಪ್ರಿಟಿ. ನಾನೇ ಇವತ್ತು ಸೆಲ್ಫ್ ರೆಡಿ ಆಗಿರೋದು. ಮೇಕಪ್ ಆಗಿರೋ ಥರ ಇದೆಯಾ? ಮೇಕಪ್ ಮಾಡಿರೋ ಥರ ಇಲ್ವಾ ನೋಡಿ? ಸಿಂಪಲ್ ಆಗಿದ್ದೀನಾ? ಮೇಕಪ್ ಜಾಸ್ತಿ ಇದೆಯಾ ಇಲ್ವಾ? ಕರೆಕ್ಟ್ ಆಗಿದೆಯಾ? ಆ ರಿಂಗ್ ಕೊಡಿ ಸ್ವಲ್ಪ. ಆ ರಿಂಗ್ ನನ್ನ ಔಟ್ಫಿಟ್ಟಿಗೆ ಮ್ಯಾಚ್ ಆಗುತ್ತೆ ಅನಿಸ್ತಿದೆ. ಬೇಡ ಬಿಡಿ, ಇದು ಹಾಕಿದ್ರೆ ಇದು ಹಾಕೋಕ್ಕಾಗಲ್ಲ. ಇಲ್ಲ, ಈ ರಿಂಗ್ ಹಾಕಿ ಇದೆಲ್ಲ ಬಿಚ್ಚಿಬಿಟ್ಟು ನಮ್ಮ ಮಮ್ಮಿ ಕೊಟ್ಬಿಡೋಣ. ತಗೊಳ್ಳಿ ಮಾಮ್. ನೋಡಿ ಗೈಸ್, ನಮ್ಮ ಮಮ್ಮಿ ಏನು ಮಾಡೋರೆ ಗೊತ್ತಾ? ಹೇಳ್ತೀನಿ ಕೇಳಿ. ನಾವು ಮೊನ್ನೆ ಹಿಂಗೆ ಎಲ್ಲರೂ ತಿಂಡಿ ತಿಂತಿದ್ವಿ ಕುತ್ಕೊಂಡು. ಸೊ ನಿನ್ನ ರೆಸ್ಯೂಮ್ ಕಳಿಸು ಅಂತ ಕೇಳ್ತವ್ರೆ ಗೈಸ್. ಏನಕ್ಕೆ ಅಂತ ಗೊತ್ತಿಲ್ಲ. ರೆಸ್ಯೂಮು ಏನಕ್ಕೆ ಅಂದ್ರೆ ಮದುವೆ ಮಾಡೋದು ಬೇಡವಾ? ರೆಸ್ಯೂಮ್ ಮಾಮ್, ರೆಸ್ಯೂಮ್. ರೆಸ್ಯೂಮ್ ಅಲ್ಲ, ಬಯೋಡೇಟಾ. ನೀವು ಫಸ್ಟ್ ಏನ್ ಕೇಳಿದ್ದು? ರೆಸ್ಯೂಮ್ ಅಲ್ಲ, ರೆಸ್ಯೂಮ್ ಅಂದ್ರೆ ಬಯೋಡೇಟಾ ಕೊಡು ಅಂತ. ಈಗ ರೆಸ್ಯೂಮ್ ನಾನು ಏನಪ್ಪ ಯಾರು ರೆಸ್ಯೂಮ್ ಕೇಳ್ತಾವ ನಮ್ಮಮ್ಮ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲ ಇಲ್ಲ, ನೀನ್ ಡೇಟ್ ಆಫ್ ಬರ್ತ್ ಡೀಟೇಲ್ ಕೇಳೋದು. ಅದಕ್ಕೆ ಓ ಯಾಕೊಡೋರಮ್ಮ? ಗಂಡು ಕಡೋರು. ಅಂದ್ರೆ ಗಂಡು ಕಡೋರು. ಓಕೆ, ಅದೆಲ್ಲ ಇಲ್ಲ. ನಾವು ಮಮ್ಮಿ ಕೇಳೋಣ. ಯಾವಾಗ್ಲೂ ನನ್ಗೆ ಯೂನಿಫಾರ್ಮ್, ಈ ಶೆಫ್ ಯೂನಿಫಾರ್ಮು ಅದು ಇದು ನೋಡಿ ನೋಡಿ ಹೆಂಗ್ ಅನ್ಸ್ತಿದೆ. ಬ್ಯೂಟಿ ಕ್ವೀನ್ ಕಾಣ್ತೀವಿ. ಓಹ್, ಇವ್ರ ಎಕ್ಸ್ಟ್ರಾ ಬ್ಯೂಟಿ ಕ್ವೀನ್ ಅಂತೆ. ನೀವ್ ಹೇಳಿ ಪಾಪ, ಹೆಂಗ್ ಕಾಣಿಸ್ತಾ ಇದೀನಿ? ಚೆನ್ನಾಗಿದೆ ಔಟ್ಫಿಟ್. ಇದು ಕಲರ್ಗೆ, ಆ ಫೇಸ್ಗೆ, ಮೇಕಪ್ ಮೇಕಪ್ ನಾನೇ ಮಾಡಿರೋದು.
ಫೇಸಿಗೆ ನಾನೇ ಮಾಡ್ಕೊಂಡಿರೋದು ಫಸ್ಟ್ ಟೈಮ್ ಸಿಂಪಲ್ ಇಲ್ಲಿ ಚೆನ್ನಾಗಿದೆ. ಮೇಕಪ್ ಇರಲ್ಲ. ನೀವು ಗೈಸ್ ನಮ್ಮ ಮಮ್ಮಿಗೆ ನಮ್ಮ ಡ್ಯಾಡಿಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದೀನಿ. ಸೊ ನಮ್ಮ ಮನೇಲಿ ಯಾರು ಇಲ್ಲ. ಕಲರ್ ಲೈಟ್ ಆಯ್ತು ನಮ್ಗೆ. ಚೆನ್ನಾಗಿದೆ. ತುಂಬಾ ಆಕ್ಚುಲಿ ನನಗೆ ಲೈಟ್ ಕಲರ್ಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಸುತ್ತೆ. colour ಪೇಸ್ಟಲ್ ಕಲರ್ಸ್, ಪೇಸ್ಟ್ ಲೈಟ್ ಕಲರ್ ಆ ಕಲರ್ ಮಿಕ್ಸ್ ಆಗ್ತಿದೆ ಅಂತ ಹೇಳ್ತಾ ಇರೋದು. ಅರೆ ನಾನು ಈ ಕಲರ್ ಇದ್ದೀನಾ? ಅಲ್ಲ ಲೈಟ್ ಆ ಕಲರ್ ಸ್ವಲ್ಪ ಮಿಕ್ಸ್ ಆಗ್ತಿದೆ. ಹೌದಾ? ನನ್ಗೆ ಗೊತ್ತಿಲ್ಲ ಬಿಡು, ಚೆನ್ನಾಗಿ ಕಾಣ್ತಿದೆ. ಇದ್ಯಾಕ್ತಾರ ಪಾಪ ಅವ್ರೇನು ಜೆನ್ಯೂನ್ ಫೀಡ್ಬ್ಯಾಕ್ ಕೊಡ್ತಿದ್ದಾರೆ ಗೈಸ್. ಪಾಪ ಅದನ್ನ ಎಕ್ಸೆಪ್ಟ್ ಮಾಡೋದ್ ನಾವ್ ಕಲಿಬೇಕು. ಅದಕ್ಕೆ ನಮ್ಮಪ್ಪ ನಮ್ಮಮ್ಮ ಏನ್ ಗೊತ್ತು. ಮತ್ತೆ ಅಲ್ಲ ಕಲರ್ ಚೆನ್ನಾಗಿ ಕಾಣ್ತಾ ಚೆನ್ನಾಗಿದ್ಯಾ? ಇದೆ. ಓಕೆ ಬನ್ನಿ, ಇವಾಗ ಶೂಟ್ ಮಾಡಬೇಕು. ಶೂಟ್ ಮಾಡಿ ರೆಡಿ ಆಗೋ ಅಷ್ಟರಲ್ಲಿ ಇವರೆಲ್ಲ ರೆಡಿ ಆಗ್ತಾರೆ. ನಾನು ಇವಾಗ ಬೇಗ ರೆಡಿಯಾಗಿ ವಿಡಿಯೋ ಮಾಡಬೇಕು. ಸೊ ಇವಾಗ ವಿಡಿಯೋ ಮಾಡಬೇಕು ಅಂತ ಬೇಗ ರೆಡಿ ಆಗಿದ್ದು ಬನ್ನಿ. ಗೈಸ್ ಫೈನಲಿ ಆಚೆ ಬಂದು ಒಳ್ಳೆ ಫೋಟೋ ಶೂಟ್ ಆಯ್ತು. ಸೊ ಶಾರ್ಟ್ಸ್ ಹಾಕಿರ್ತೀನಿ, ನೀವು ನೋಡಿ. ಸೊ ಫೈನಲಿ ನಾನು ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇದು ತುಂಬಾ ಸಿಂಪಲ್ ಅಂಡ್ ಮಿನಿ ವ್ಲಾಗ್ ಇತ್ತು. ಜಸ್ಟ್ ಐ ವಾಂಟ್ ಟು ಶೋ ಮೈ ಸೆಲ್ಫ್ ಮೇಕಪ್. ಸಿಂಪಲ್ ಆಗಿ ಮಾಡಿದ್ದೀನಿ. ಯಾವುದೇ ತರ ಹೈಲೈಟರ್, ಕಾಂಪ್ಯಾಕ್ಟ್ ಪೌಡರ್, ಏನಂತಾರೆ ಯಾವುದೇ ತರ ಫೌಂಡೇಶನ್ಗಳು, ಅದೆಲ್ಲ ಕನ್ಸೀಲರ್ ಏನೇನೋ ಹಾಕಿಲ್ಲ. ಇಷ್ಟೇ ಸಿಂಪಲ್ ಆಗಿ ಮೇಕಪ್ ಆಗಿದ್ದೀನಿ, ರೆಡಿ ಆಗಿದ್ದೀನಿ. ನಾ ಈವೆಂಟ್ಗೆ ಹೋಗ್ಬೇಕು. ಸೊ ಆ ಈವೆಂಟ್ ಬ್ಲಾಗ್ ಎಲ್ಲ ನಾನು ಮಾಡಲ್ಲ, ಯಾಕಂದ್ರೆ ನಿಮ್ಗೆ ಗೊತ್ತು ಈ ವ್ಲಾಗ್ಸ್ ಬರ್ತಾ ಇರುತ್ತೆ. ಸೊ ಮೇನ್ ಫೋಕಸ್ ಇರೋದು ನಮ್ದು ಕುಕಿಂಗು. ಸೊ ಕುಕಿಂಗ್ ವ್ಲಾಗ್ ಬರುತ್ತೆ ಆದಷ್ಟು ಬೇಗ. ಜಸ್ಟ್ ಐ ವಾಂಟ್ ಟು ಶೋ ದಿಸ್ ಔಟ್ಫಿಟ್ ಅಂಡ್ ಮೈ ನೋಡಿ ಹೆಂಗಿದೆ. ಸೊ ಆ್ಯಂಡ್ ಈ ಔಟ್ಫಿಟ್ಗೆ ನೀವೆಷ್ಟು 10 ಔಟ್ ಆಫ್ ಎಷ್ಟು ಕೊಡ್ತೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಈ ವ್ಲಾಗ್ ಮಿನಿ ವ್ಲಾಗ್ ಆಗಿರುತ್ತೆ, ಇದು ಲಾಂಗ್ ಫಾರ್ಮೇಟ್ ವ್ಲಾಗ್ ಅಲ್ಲ, ಜಸ್ಟ್ ಸಿಂಪಲ್ ಅಂಡ್ ಮಿನಿ ವ್ಲಾಗ್ ಇರುತ್ತೆ. ಜಸ್ಟ್ ಐ ವಾಂಟ್ ಟು ನೋ ಅಬೌಟ್ ದಿಸ್ ಮೈ ಮೇಕಪ್ ರೂಟೀನ್. ಸೊ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಕುಕಿಂಗ್ ವ್ಲಾಗಿಗೆ ವೇಟ್ ಮಾಡ್ತಾ ಇರಿ. ವೆರಿ ಸೂನ್ ವೆರಿ ಗುಡ್ ವ್ಲಾಗ್ಸ್ ಬರುತ್ತೆ. ಸೊ ನಿಮಗೆ ಗೊತ್ತು ರೀಸೆಂಟಾಗಿ ನಾನು ಕಾಲೇಜು ಅದೆಲ್ಲ ಇರುತ್ತಲ್ವಾ. ಸೊ ಆಲ್ಮೋಸ್ಟ್ ಮುಗಿತಾ ಬಂತು ನನ್ನ ಕ್ಲಾಸಸ್ ಎಲ್ಲ, ಎಕ್ಸಾಮ್ಸು ಮುಗಿತಾ ಬಂತು. ಸೊ ಅದೆಲ್ಲ ಆದಮೇಲೆ ಪ್ರಾಪರ್ ಆಗಿ ಕಮ್ ಬ್ಯಾಕ್ ಮಾಡಿ ಒಳ್ಳೆ ಗುಡ್ ವ್ಲಾಗ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆ ಕಾಂಟೆಂಟ್ಸ್, ಒಳ್ಳೆ ಕುಕಿಂಗ್ ವ್ಲಾಗ್ಸ್ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ. ಸೊ ಔಟ್ಡೋರಲ್ಲಿ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸೊ ಓಕೆ ಗೈಸ್, ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.